ಮಂಡ್ಯ ಜಿಲ್ಲೆಯಲ್ಲಿ ಹೆಚ್ಚಾಯಿತು ಕಾವೇರಿ ಆರತಿಗೆ ಅದಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ಮಾಹಿತಿ. ಮಂಡ್ಯ ಜಿಲ್ಲೆಯಲ್ಲಿ ಹೆಚ್ಚಾಗಿದೆ ಕಾವೇರಿಗೆ ಸಂಬಂಧಪಟ್ಟ ಮಂಡ್ಯ ಜಿಲ್ಲೆಯಲ್ಲಿ ಹೆಚ್ಚಾಯಿತು ಕಾವೇರಿ ಆರತಿಗೆ ಪರ ವಿರೋಧ ಚರ್ಚೆ ಮತ್ತು ಪ್ರತಿಭಟನೆ. ಕಾವೇರಿ ಆರತಿ ಅಮ್ಯೂಸ್ಮೆಂಟ್ ಪಾರ್ಕ್ಗೆ ಆಗ್ರಹಿಸಿ ವಿರೋಧ ಮಾಡುವವರಿಗೆ ಮನ್ನಣೆ ಕೊಡಬೇಡಿ, ಸರ್ಕಾರ ಹಿಂದೆ ಸರಿಯುವಂತಿಲ್ಲ. ಈ ಪ್ರಾಜೆಕ್ಟ್ ನಿಂದ ಏನಾದರೂ ಸರ್ಕಾರ ಹಿಂದೆ ಸರಿದ್ರೆ ಶಾಸಕರ ಮನೆ ಮುಂದೆ ಪ್ರತಿಭಟನೆ ಮಾಡ್ತೀವಿ. ಶ್ರೀರಂಗಪಟ್ಟಣದ ಬೆಳಗೊಳ ಗ್ರಾಮ ಪಂಚಾಯಿತಿ ಸದಸ್ಯರಿಂದ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ. ತಾಲೂಕಿನ ಅಭಿವೃದ್ಧಿಗೆ ಕಾವೇರಿ ಆರತಿ ಮತ್ತು ಅಮ್ಯೂಸ್ಮೆಂಟ್ ಪಾರ್ಕ್. ರೈತರ ಮಕ್ಕಳು ಇನ್ನು ಎಷ್ಟು ದಿನ ಜೀತದಾಳಾಗಿ ದುಡಿಬೇಕು? ರೈತರ ಮಕ್ಕಳು ಇನ್ನು ಎಷ್ಟು ದಿನ ಜೀತದಾಳಾಗಿ ದುಡಿಬೇಕು? ಈ ಯೋಜನೆ ಬಂದ್ರೆ ನಮ್ಮ ಅಭಿವೃದ್ಧಿ ಆಗಲಿದೆ ಎಂದ ಬೆಳಗೊಳ ಗ್ರಾಮಸ್ಥರು. ಮಂಡ್ಯ ಜಿಲ್ಲೆಯಲ್ಲಿ ಹೆಚ್ಚಾಯಿತು ಕಾವೇರಿ ಆರತಿಗೆ ಪರ ವಿರೋಧ ಚರ್ಚೆ ಮತ್ತು ಪ್ರತಿಭಟನೆ. ಕಾವೇರಿ ಆರತಿ ಅಮ್ಯೂಸ್ಮೆಂಟ್ ಪಾರ್ಕ್ಗೆ ಆಗ್ರಹಿಸಿದ ಬೆಳಗೊಳ ಗ್ರಾಮಸ್ಥರು. ವಿರೋಧ ಮಾಡುವವರಿಗೆ ಮನ್ನಣೆ ಕೊಡಬೇಡಿ, ಸರ್ಕಾರ ಹಿಂದೆ ಸರಿಯುವಂತಿಲ್ಲ. ಈ ಪ್ರಾಜೆಕ್ಟ್ ನಿಂದ ಏನಾದರೂ ಸರ್ಕಾರ ಹಿಂದೆ ಸರಿದ್ರೆ ಶಾಸಕರ ಮನೆ ಮುಂದೆ ಪ್ರತಿಭಟನೆ ಮಾಡ್ತೀವಿ. ನೋಡಿ, ಇಡೀ ರೈತ ವರ್ಗ ಅಲ್ಲಿ ಆಕ್ರೋಶಿತರಾಗಿ ಪ್ರತಿಭಟನೆಯನ್ನು ಮಾಡ್ತಾ ಇದೆ. ಯಾವ ಕಾರಣಕ್ಕೋಸ್ಕರ? ಕಾವೇರಿ ಆರತಿ ಅಮ್ಯೂಸ್ಮೆಂಟ್ ಪಾರ್ಕಿಗೆ ಆಗ್ರಹಿಸಿ. ಆ ಪಾರ್ಕ್ ಬಂದರೆ ಅಥವಾ ಆ ಒಂದು ಯೋಜನೆ ಆದರೆ ನಮ್ಮ ಭಾಗ ಅಭಿವೃದ್ಧಿ ಆಗುತ್ತೆ. ಈ ಪ್ರಾಜೆಕ್ಟ್ನಿಂದ ಏನಾದರೂ ಸರ್ಕಾರ ಹಿಂದೆ ಸರಿದಿದ್ದೇ ಆದಲ್ಲಿ ಅಲ್ಲಿನ MLA ಮನೆ ಮುಂದೆ ನಾವು ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿ ರೈತ ವರ್ಗ ತನ್ನ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ. ದೇವನಹಳ್ಳಿ ರೈತರಿಗೆ ಮತ್ತೆ ಕಾವೇರಿ ಆರತಿ ಸುದ್ದಿ ಎತ್ತಿರುವ ಉಸ್ತುವಾರಿ ಸಚಿವನಿಗೆ, ಮತ್ತೆ ಕಾವೇರಿ ಆರತಿ ವಿಚಾರವಾಗಿ ಸುದ್ದಿ ಎತ್ತಿರುವ ಉಸ್ತುವಾರಿ ಸಚಿವನಿಗೆ, ಉಪ ಮುಖ್ಯಮಂತ್ರಿಯಾದ DK ಶಿವಕುಮಾರ್ಗೆ, ದೇವನಹಳ್ಳಿ ಜಮೀನಿನ ವಿಚಾರವಾಗಿ ಸರ್ಕಾರ ದೇವನಹಳ್ಳಿ ವಿಚಾರವಾಗಿ ಸರ್ಕಾರದ ವಿಚಾರಕ್ಕೆ ಅಯ್ಯಯ್ಯೋ ರೈತರ ಹೋರಾಟಕ್ಕೆ, ದೇವನಹಳ್ಳಿ ರೈತರ ಹೋರಾಟಕ್ಕೆ ದೇವನಹಳ್ಳಿ ರೈತರ ಹೋರಾಟಕ್ಕೆ, ದೇವನಹಳ್ಳಿ ರೈತರ ಹೋರಾಟಕ್ಕೆ, ದೇವನಹಳ್ಳಿ ರೈತರ ಹೋರಾಟವನ್ನು ಬಂಧಿಸಲು ಹೊರಟಿರುವ ಸರ್ಕಾರಕ್ಕೆ ಅಯ್ಯಯ್ಯೋ ಅಯ್ಯಯ್ಯೋ, ಕಾವೇರಿ ಆರತಿ ವಿಚಾರ ದೊರೆಯುತ್ತಿರುವ ಸರ್ಕಾರಕ್ಕೆ ಅಯ್ಯಯ್ಯೋ, ಉಸ್ತುವಾರಿ ಮಂತ್ರಿಗೆ, ಸ್ಥಳೀಯ ಶಾಸಕರುಗಳಿಗೆ ಏನು ಚಂದ್ರಾಪಣ್ಣ ಹೋಬಳಿ ದೇವನಹಳ್ಳಿ ಗ್ರಾಮದವರು ಎಷ್ಟು 1800 ದಿನದಿಂದಲೇ ಹೋರಾಟ ಮಾಡ್ತಾವ್ರೆ. ತಮ್ಮ ಜಮೀನನ್ನು ಉಳಿಸ್ಕೊಳ್ಳೋಕ್ಕೆ ಸರ್ಕಾರ ಆ ಜಮೀನನ್ನ ಅತಿಕ್ರಮವಾಗಿ ಪ್ರವೇಶ ಮಾಡಲು ಹೊರಟು, ಪ್ರವೇಶ ಅಂದರೆ ಸ್ವಾಧೀನಪಡಿಸ್ಕೊಳ್ಳೋಕೆ ಹೊರಟದೆ. ಆ ಸ್ವಾಧೀನಪಡಿಸ್ಕೊಳ್ಳೋದನ್ನ ವಿರೋಧಿಸಿ ನೆನ್ನೆ ಪ್ರತಿಭಟನೆ ಮಾಡಿದಾಗ ರೈತರನ್ನ ಬಂಧಿಸಿ ಮತ್ತೆ ಬಿಡುಗಡೆ ಮಾಡವ್ರೆ. ಆ ಉದ್ದೇಶಕ್ಕೋಸ್ಕರ ಇವತ್ತು ಇಲ್ಲಿ ಪ್ರತಿಭಟನೆ ಮಾಡ್ತಾವೆ. ಈ ವಿಚಾರವಾಗಿ ಸರ್ಕಾರ ಗಂಭೀರವಾಗಿ ಗಮನ ತಗೊಂಡು ರೈತರಿಗೆ ಏನು ಆ ಜಮೀನು ಫಲವತ್ತಾದ ಭೂಮಿನ ಯಾವುದೇ ಕಾರಣಕ್ಕೂ ಅವರು ಸರ್ಕಾರಕ್ಕೆ ಸರ್ಕಾರದ ವಶಪಡಿಸ್ಕೊಳ್ದೇನೆ ರೈತರಿಗೆ ಬಿಟ್ಕೊಡ್ಬೇಕು ಅಂತ ನಾವು ಈ ಮುಖಾಂತರ ಅವ್ರಿಗೆ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೇವೆ. ಯಾವುದೇ ಕಾರಣಕ್ಕೂ ರೈತರು ಜಮೀನನ್ನ ಸ್ವಾಧೀನಪಡಿಸ್ಕೋಬಾರ್ದು. ಆಮೇಲೆ ಇನ್ನೊಂದು ವಿಚಾರ ಅಂದರೆ ನಿನ್ನೆ ನಡೆದಂಥ ಕಾವೇರಿ ಆರತಿ ವಿಚಾರವಾಗಿ ಮೀಟಿಂಗ್ ಕರೆದವ್ರೆ. ನಮ್ಮ ರೈತ ಸಂಘಟನೆಗಳು, ಅದೇ ವಿವಿಧ ಕನ್ನಡ ಪರ ಸಂಘಟನೆಗಳು ಯಾವುವು ಹೋಗಿಲ್ಲ. ಅವರೇ ಬಂದಿದ್ರು, ರೈತರು ನನಗೆ ಮೀಟಿಂಗ್ ಮಾಡ್ಕೊಂಡವ್ರೆ. ಈ ವಿಚಾರವಾಗಿ ಏನು ಉಪಮುಖ್ಯಮಂತ್ರಿ ಆದ DK ಶಿವಕುಮಾರ್ ಅವರೇ ಎಚ್ಚರಿಕೆ ಕೊಡ್ತಾವೆ. ಯಾವುದೇ ಕಾರಣಕ್ಕೆ ಕಾವೇರಿ ಆರತಿ ಮಾಡೋಕ್ಕೆ ಬಿಡುವುದಿಲ್ಲ. ನಮ್ಮ ಜೊತೆಲಿ ಏನು ಉಸ್ತುವಾರಿ ಮಿನಿಸ್ಟರ್ ಆದವರು ಯಾವುದೇ ಕಾರಣಕ್ಕೆ ಕಾವೇರಿ ಆರತಿ ಮಾಡಿಸೋದಿಲ್ಲ ಅನ್ನುವಂಗೆ ಇಲ್ಲೆಲ್ಲ ನಮ್ಮೆಲ್ಲರಿಗೂ ಎಚ್ಚರಿಕೆ ಕೊಟ್ಟು ಅಲ್ಲೋಗಿ ಮಾಡ್ತೀವಿ ಅಂತ ಮತ್ತೆ ಸುದ್ದಿ ಎತ್ತವ್ರೆ. ಅವ್ರಿಗೆ ಈ ಮೂಲಕ ಕಡೆಗೆ ಎಚ್ಚರಿಕೆ ಕೊಡ್ತೀವಿ. ಯಾವುದೇ ಕಾರಣಕ್ಕೂ ಕಾವೇರಿ ಆರತಿ ಆಗಲಿ, ಅಮ್ಯೂಸ್ಮೆಂಟ್ ಪಾರ್ಕೇ ಆಗಲಿ, ಯಾವುದು KRS ಕೆಳಗೆ ಏನೇ ಕಾರ್ಯಕ್ರಮ ಮಾಡಿದ್ರು ರೈತ ಸಂಘ, ವಿವಿಧ ಸಂಘಟನೆಗಳು ಯಾವುದೇ ಕಾರಣಕ್ಕೂ ನಿಮ್ಮನ್ನು ಬಿಡುವುದಿಲ್ಲ.
ಆಮ್ಯಾಕೆ ಇನ್ನೊಂದು ವಿಚಾರ ಏನಂದರೆ ಸಾಧು ಕೋಕುಲರವರು ಈ ವಿಚಾರವಾಗಿ ಸಪೋರ್ಟ್ ಕೊಡೋಕೆ ಅಲ್ಲಿ ನಿಂತವ್ರೆ. ಅವ್ರಿಗೆ ಎಚ್ಚರಿಕೆ ಸಾಧು ಕೋಕುಲರವ್ರೆ, ನೀವೇನಾರ ಆ ವಿಚಾರವಾಗಿ ಮಂಡ್ಯ ರೈತರ ವಿಚಾರವಾಗಿ ವಿರುದ್ಧವಾಗಿ ನೀವು ಸಪೋರ್ಟ್ ಮಾಡಿದ್ದೇ ಆದರೆ ನಿಮ್ಮ ಚಲನಚಿತ್ರಗಳು ಈ ಮಂಡ್ಯ ಜಿಲ್ಲಾದ್ಯಂತ ಎಲ್ಲೂ ತೆರೆ ಕಾಣಬಾರ್ದು, ಆ ರೀತಿ ಪ್ರೊಟೆಸ್ಟ್ ಮಾಡಬೇಕಾಗ್ತದೆ. ಎಚ್ಚರಿಕೆ ಸಾಧು ಕೋಕಿಲರವ್ರಿಗೆ ಇಷ್ಟು ಹೇಳ್ತಿ. ನಮ್ಮ ಹೋರಾಟ ಏನಾರ ಕಾವೇರಿ ಆರತಿ ವಿಚಾರವಾಗಲಿ ದೇವನಹಳ್ಳಿ ವಿಚಾರವಾಗಲಿ ಸರ್ಕಾರ ಗಮನ ತಗೊಂಡು ಆ ರೈತರ ಜಮೀನ ರೈತರಿಗೆ ಬಿಡದೇ ಹೋದರೆ ಎಲ್ಲ ರಾಜ್ಯಾದ್ಯಂತ ಎಲ್ಲ ಕೇಂದ್ರಗಳು ಹೋರಾಟ ಮಾಡೋಕ್ಕೆ ಸದಸಿದ್ಧ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.